ನಮಸ್ಕಾರ ಬೆಂಗಳೂರು ಪಾರ್ಟ್ 1 ನಲ್ಲಿ ಬಿಡದಿ ಜಿಬಿಐಟಿ ಮತ್ತೆ ಕ್ವಿನ್ ಸಿಟಿನ ಕಂಪ್ಲೀಟ್ ಆಗಿ ಓವರ್ ವ್ಯೂ ನ ನೋಡಿದೀವಿ. ಇವಾಗ ಬೆಂಗಳೂರು ಫ್ಯೂಚರ್ ಗೆ ಈಕ್ವಲಿ ಇಂಪಾರ್ಟೆಂಟ್ ಆಗಿರೋ ಬೆಂಗಳೂರು ಏರ್ಪೋರ್ಟ್ ಸಿಟಿ ಮತ್ತೆ 3 ಸ್ಯಾಟಲೈಟ್ ಟೌನ್ಶಿಪ್ಸ್ ಪ್ರಾಜೆಕ್ಟ್ ಗಳನ್ನ ಟಾಕಿಂಗ್ ಲ್ಯಾಂಡ್ಸ್ ಇನ್ಸೈಟ್ಸ್ ನಲ್ಲಿ ಗ್ರೌಂಡ್ ರಿಯಾಲಿಟಿ ಮತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ ಈಗ ಎಕ್ಸ್ಪ್ಲೋರ್ ಮಾಡೋಣ. ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಬೆಂಗಳೂರು ಏರ್ಪೋರ್ಟ್ ಸಿಟಿ. ಇದು ನಾರ್ಮಲ್ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಅಲ್ಲ, ಇದನ್ನ ಏರೋಟ್ರೋಪಾಲಿಸ್ ಅಂತ ಕೂಡ ಕರೀತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏರ್ಪೋರ್ಟ್ ಸುತ್ತ ಕಂಪ್ಲೀಟ್ ಬಿಸ್ನೆಸ್ ಸಿಟಿ ಬಿಲ್ಡ್ ಮಾಡೋದು. ಈ ಪ್ರಾಜೆಕ್ಟ್ ನ ಬೆಂಗಳೂರು ಏರ್ಪೋರ್ಟ್ ಸಿಟಿ ಲಿಮಿಟೆಡ್ ಅಂದ್ರೆ BACL ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಎಕೋಸಿಸ್ಟಮ್ ಜೊತೆ ಸೇರಿ ಡೆವಲಪ್ ಮಾಡ್ತಿದೆ. ಹಾಸ್ಪಿಟಾಲಿಟಿ, ಕಮರ್ಷಿಯಲ್ ಮತ್ತೆ ಮಿಕ್ಸ್ಡ್ ಯೂಸ್ ಡೆವಲಪ್ಮೆಂಟ್ಸ್ ಗೆ ಪ್ರೈವೇಟ್ ಡೆವಲಪರ್ಸ್ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಯಾಕಪ್ಪ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ದಿನಕ್ಕೆ ಸುಮಾರು 44 ಮಿಲಿಯನ್ ಗಿಂತ ಹೆಚ್ಚು ಪ್ಯಾಸೆಂಜರ್ಸ್ ಓಡಾಡ್ತಾರೆ. ಈ ಏರ್ಪೋರ್ಟ್ ನ ಬರೀ ಏರ್ಪೋರ್ಟ್ ಅಲ್ಲದೆ ಗ್ಲೋಬಲ್ ಬಿಸ್ನೆಸ್ ಡೆಸ್ಟಿನೇಷನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ. ಅದಕ್ಕೆ ಅಂತ ಆಫೀಸ್ ಸ್ಪೇಸಸ್, ಲಕ್ಸುರಿ ಹೋಟೆಲ್ಸ್, ಕನ್ವೆನ್ಷನ್ ಸೆಂಟರ್ಸ್, ಲಾಜಿಸ್ಟಿಕ್ಸ್ ಪಾರ್ಕ್ಸ್ ಮತ್ತೆ ರಿಟೇಲ್ ಸ್ಪೇಸಸ್ ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಮತ್ತೆ ಲೊಕೇಶನ್ ನೋಡೋದಾದ್ರೆ ಈ ಪ್ರಾಜೆಕ್ಟ್ ದೇವನಹಳ್ಳಿ ಕಾರಿಡಾರ್ ಅಲ್ಲಿ ಇದೆ. ಏರ್ಪೋರ್ಟ್ ಸುತ್ತ ಡೆವಲಪ್ ಆಗ್ತಿದೆ. ಕರೆಂಟ್ ಸ್ಟೇಟಸ್ ನೋಡೋದಾದ್ರೆ AISATS ಲಾಜಿಸ್ಟಿಕ್ಸ್ ಪಾರ್ಕ್ ಆಲ್ರೆಡಿ ಆಪರೇಷನಲ್ ಆಗಿದೆ. ಮೆಟ್ರೋ ಬ್ಲೂ ಲೈನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. NH44 ಇಂಪ್ರೂವ್ಮೆಂಟ್ಸ್ ಪ್ರೋಗ್ರೆಸ್ ಅಲ್ಲಿ ಇವೆ. ಪ್ರೆಸ್ಟೀಜ್ ಗ್ರೂಪ್ ಮತ್ತೆ BACL ಸೇರಿ 1.5 ಮಿಲಿಯನ್ ಸ್ಕ್ವೇರ್ ಫೀಟ್ ಇಂಟಿಗ್ರೇಟೆಡ್ ಕನ್ವೆನ್ಷನ್ ಡೆಸ್ಟಿನೇಷನ್ ನ ಅನೌನ್ಸ್ ಮಾಡಿದ್ದಾರೆ. ಪ್ರೀಮಿಯಂ ಹೋಟೆಲ್ ಮತ್ತೆ ಮಿಕ್ಸ್ಡ್ ಯೂಸ್ ಡೆವಲಪ್ಮೆಂಟ್ಸ್ ಕೂಡ ಡಿಫರೆಂಟ್ ಸ್ಟೇಜಸ್ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ. ಟೈಮ್ ಲೈನ್ ನೋಡೋದಾದ್ರೆ ಇದು ಒಂದೇ ಸಲ ಕಂಪ್ಲೀಟ್ ಆಗೋ ಪ್ರಾಜೆಕ್ಟ್ ಅಲ್ಲ, ಫೇಸ್ ವೈಸ್ ಡೆವಲಪ್ ಆಗ್ತಿದೆ. ಮುಂದಿನ 5 ರಿಂದ 10 ವರ್ಷಗಳ ಒಳಗೆ ಮೇಜರ್ ಡೆವಲಪ್ಮೆಂಟ್ಸ್ ಕಂಪ್ಲೀಟ್ ಆಗೋ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತೆ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ನ ನೋಡೋಣ. ಏರ್ಪೋರ್ಟ್ ಕನೆಕ್ಟಿವಿಟಿ ಇಂಪ್ರೂವ್ ಆಗ್ತಿರೋದ್ರಿಂದ ದೇವನಹಳ್ಳಿ ಕಾರಿಡಾರ್ ಗೆ ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಡಿಮಾಂಡ್ ಆಲ್ರೆಡಿ ಇನ್ಕ್ರೀಸ್ ಆಗ್ತಾ ಇದೆ. ಮುಂದೆ ಸೋಲೂರು ಮಾಗಡಿ ತಾಲೂಕಲ್ಲಿದೆ. ಬೆಂಗಳೂರು ಮಂಗಳೂರು NH48 ಕಾರಿಡಾರ್ ಕ್ಲೋಸ್ ಅಲ್ಲಿದೆ. ಇದು STRR ಅಂದ್ರೆ ಬೆಂಗಳೂರು ಸುತ್ತ ಹಲವು ಸ್ಯಾಟಲೈಟ್ ಟೌನ್ಸ್ ನ ಕನೆಕ್ಟ್ ಮಾಡೋ ಪೆರಿಫೆರಲ್ ರಿಂಗ್ ರೋಡ್ ಇದೆಯಲ್ಲ, ಇದನ್ನ ಡೈರೆಕ್ಟ್ ಆಗಿ ಬೆನಿಫಿಟ್ ಸಿಗುವಂತ ಲೊಕೇಶನ್. STRR ಕಂಪ್ಲೀಟ್ ಆದ್ಮೇಲೆ ಸೋಲೂರ್ ಕಡೆ ಇಂಡಸ್ಟ್ರಿಯಲ್ ಪಾರ್ಕ್ಸ್, ಲಾಜಿಸ್ಟಿಕ್ಸ್ ಹಬ್ಸ್ ಮತ್ತೆ ಫ್ಯೂಚರ್ ಟೆಕ್ನಾಲಜಿ ಇನ್ವೆಸ್ಟ್ಮೆಂಟ್ ಶಿಫ್ಟ್ ಆಗುವಂತ ಪಾಸಿಬಿಲಿಟಿ ಇರೋ ಒಂದು ಲೊಕೇಶನ್ ಅಂತ ಗವರ್ಮೆಂಟ್ ವಿಷನ್ ಅಲ್ಲಿ ಇಟ್ಟಿದೆ. ಇದೆಲ್ಲದರ ಜೊತೆ ಗವರ್ಮೆಂಟ್ 3 ಸ್ಯಾಟಲೈಟ್ ಟೌನ್ಶಿಪ್ ಪ್ರಪೋಸಲ್ಸ್ ನ ಮತ್ತೆ ರಿವೈವ್ ಮಾಡಿದೆ. ಈ ಪ್ರಾಜೆಕ್ಟ್ಸ್ ನ BMRDA ಮೂಲಕ ಡೆವಲಪ್ ಮಾಡಕ್ಕೆ ಪ್ಲಾನ್ ಆಗಿದೆ. ಒರಿಜಿನಲಿ ಆಲ್ಮೋಸ್ಟ್ 20 ವರ್ಷ ಹಿಂದೆ 2008 ರಲ್ಲಿ BMRDA ಸ್ಯಾಟಲೈಟ್ ಟೌನ್ ರಿಂಗ್ ಕಾನ್ಸೆಪ್ಟ್ ಅಲ್ಲಿ ಪ್ರಪೋಸ್ ಮಾಡಿದ್ರು. ಆ ಟೈಮ್ ಅಲ್ಲಿ ಇಂಪ್ಲಿಮೆಂಟೇಷನ್ ನಡೀಲಿಲ್ಲ. ಈಗ ಬೆಂಗಳೂರು ಎಕ್ಸ್ಪಾನ್ಷನ್ ಸ್ಪೀಡ್ ಇಂದ ಮತ್ತೆ STRR ಪ್ರಾಜೆಕ್ಟ್ ಆಕ್ಟಿವ್ ಆಗೋದ್ರಿಂದ ಗವರ್ಮೆಂಟ್ ಈ ಪ್ರಪೋಸಲ್ಸ್ ನ ಮತ್ತೆ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ರೀಕನ್ಸಿಡರ್ ಮಾಡ್ತಿದೆ. ಮೊದಲನೇದು ನಂದಗುಡಿ. ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇ ಮತ್ತೆ ಬೆಂಗಳೂರು ಕೋಲಾರ್ ಕಾರಿಡಾರ್ ಸುತ್ತ ಇರುತ್ತೆ. ಹೊಸಕೋಟೆ ಮಾಲೂರು ಬೆಲ್ಟ್ ಇದೆಯಲ್ಲ ಆ ಕಡೆ. ಈ ರೂಟ್ ಅಲ್ಲಿ ಮಲ್ಟಿ ಮಾಡೆಲ್ ಲಾಜಿಸ್ಟಿಕ್ಸ್ ಪಾರ್ಕ್ ಟೈಪ್ ಇನ್ಫ್ರಾಸ್ಟ್ರಕ್ಚರ್ ಐಡಿಯಾಸ್ ಕೂಡ ಪ್ರಪೋಸ್ ಆಗಿದೆ. ಅದಕ್ಕೆ ನಂದಗುಡಿನ ಮ್ಯಾನುಫ್ಯಾಕ್ಚರಿಂಗ್, ವೇರ್ ಹೌಸಿಂಗ್ ಮತ್ತೆ ಲಾಜಿಸ್ಟಿಕ್ಸ್ ಹಬ್ ಆಗಿ ಡೆವಲಪ್ ಮಾಡಕ್ಕೆ ಪ್ಲಾನ್ ಆಗಿದೆ. ಎಕ್ಸ್ಪ್ರೆಸ್ ವೇ ಕನೆಕ್ಟಿವಿಟಿಯಿಂದ ಚೆನ್ನೈ ಮತ್ತೆ ಆಂಧ್ರ ಪ್ರದೇಶ್ ಡೈರೆಕ್ಷನ್ ಇಂಡಸ್ಟ್ರೀಸ್ ಗೆ ಕೂಡ ಈಸಿ ಆಗಿ ಆಕ್ಸೆಸ್ ಸಿಗುತ್ತೆ. ಅದು ಈ ಲೊಕೇಶನ್ ನ ಇಂಡಸ್ಟ್ರಿಯಲ್ ಇನ್ವೆಸ್ಟರ್ಸ್ ಗೆ ತುಂಬಾ ಅಟ್ರಾಕ್ಟಿವ್ ಮಾಡುತ್ತೆ. ನೆಕ್ಸ್ಟ್ ಒಂದು ಸಾತ್ನೂರು. ಇದು ರಾಮನಗರ ಡಿಸ್ಟ್ರಿಕ್ಟ್ ಕನಕಪುರ ರೋಡ್ ಕಾರಿಡಾರ್ ಅಲ್ಲಿ ಇದೆ. ಈ ಏರಿಯಾ ನ್ಯಾಚುರಲ್ ಗ್ರೀನರಿ ಮತ್ತೆ ಲ್ಯಾಂಡ್ಸ್ಕೇಪ್ ಇಂದ ಆಲ್ರೆಡಿ ನೋನ್. ಅದಕ್ಕೆ ಇದಕ್ಕೀಗ ಎಕೋ ಫ್ರೆಂಡ್ಲಿ ಲೋ ಡೆನ್ಸಿಟಿ ರೆಸಿಡೆನ್ಷಿಯಲ್ ಟೌನ್ಶಿಪ್ ಕಾನ್ಸೆಪ್ಟ್ ಪ್ರಪೋಸ್ ಮಾಡಿದ್ದಾರೆ. ಸಸ್ಟೈನಬಲ್ ಲಿವಿಂಗ್, ವೀಕೆಂಡ್ ಹೋಮ್ಸ್ ಮತ್ತೆ ಗೇಟೆಡ್ ಗ್ರೀನ್ ಕಮ್ಯುನಿಟೀಸ್ ಐಡಿಯಾ ಇದರ ಫೋಕಸ್ ಇದೆ. 3 ಟೌನ್ಸ್ ಕೂಡ ಸ್ಟಿಲ್ ಲಾಂಗ್ ಟರ್ಮ್ ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇದೆ. ಫೈನಲ್ ಮಾಸ್ಟರ್ ಪ್ಲಾನ್ಸ್, ಡೀಟೇಲ್ಡ್ ಇನ್ಫ್ರಾಸ್ಟ್ರಕ್ಚರ್, DPRs ಮತ್ತೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ಸ್ ಬರಕ್ಕೆ ಇನ್ನೂ ಟೈಮ್ ಬೇಕಾಗಬಹುದು. STRR ಆಕ್ಟಿವ್ ಆಗಿರೋದ್ರಿಂದ ಇದೆಲ್ಲ ಕನ್ಸ್ಟ್ರಕ್ಷನ್ ಆಗ್ತಿದೆ. ಈ 3 ಟೌನ್ಶಿಪ್ ಗೆ ರಿಯಲ್ ಮೊಮೆಂಟಮ್ ಈ STRR ಇಂದಾನೆ ಸಿಗ್ತಿದೆ. ಹಾಗಿದ್ರೆ ಇವೆಲ್ಲ ಬೆಂಗಳೂರು ಫ್ಯೂಚರ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಬಹುದಾ? ಆನ್ಸರ್ ಸಿಂಪಲ್. ಕೆಲವು ಪ್ರಾಜೆಕ್ಟ್ಸ್ ಆಲ್ರೆಡಿ ಗ್ರೌಂಡ್ ಮೇಲೆ ವಿಸಿಬಲ್, ಕೆಲವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫೇಸ್ ಅಲ್ಲಿ ಇವೆ, ಇನ್ನು ಕೆಲವು ಪ್ಲಾನಿಂಗ್ ಸ್ಟೇಜ್ ಅಲ್ಲಿ ಇದೆ. ಒಂದ್ ಮಾತ್ರ ಕ್ಲಿಯರ್, ಬೆಂಗಳೂರು ಎಕ್ಸ್ಪಾನ್ಷನ್ ಇನ್ನು ಸಿಟಿ ಲಿಮಿಟ್ಸ್ ಒಳಗೆ ಮಾತ್ರ ನಡೆಯಲ್ಲ. ನೆಕ್ಸ್ಟ್ ಗ್ರೋತ್ ಸ್ಟೋರಿ ಸಿಟಿ ಹೊರಗಡೆ ಕೂಡ ಆಗಬಹುದು. ಇದನ್ನೆಲ್ಲ ನೀವಿನ್ನ ಡೀಪ್ ಆಗಿ ಅನಾಲಿಸಿಸ್ ಮಾಡಬೇಕು ಅಂದ್ರೆ insights.talkinglands.com ಗೆ ಹೋಗಿ ನೀವು ನೋಡಬಹುದು. ಥ್ಯಾಂಕ್ ಯು.